ಕಲ್ಪನೆ ಅವ್ನು ಕೇಳ್ಬಿಟ್ರೆ ನನ್ನ ಹತ್ರ. ನಾನು ಹೇಳಿದೆ ಅವಾಗ ನಾನು ಈಗ ಯಾವ ರೀತಿ ಹೇಳೋದು, ಯಾರು ಮಾಡಿದಾರೆ ಅಂತ ನಾವು ಈಗ ನೋಡ್ಲಿಲ್ಲ, ಉದ್ದೇಶಪೂರ್ವಕವಾಗಿ ಆ ಸಮಯ ಸಂದರ್ಭ ನೋಡಿ ಮಾಡಿರ್ಬೇಕು ಅಂದೆ ನಾನು. ಯಾಕಂದ್ರೆ ಅದಕ್ಕಿಂತ ಒಂದು 5-6 ನಿಮಿಷದೊಳಗೆ ನಾನು ಆ ರೂಟಲ್ಲಿ ಬರ್ಬೇಕಾದ್ರೆ ಒಂದು ಮನುಷ್ಯ ಆಗಲಿ ಒಂದು ವೆಹಿಕಲ್ ಆಗಿ ಅಲ್ಲಿ ನನಗೆ ಕಂಡಿಲ್ಲ. ನಾನು ಅವಾಗ ಮಾತಾಡಿದ್ದೇನೆ ಅವಳ ಹತ್ರ. ಆದ ಕಾರಣ ಸಂದರ್ಭ ಸಮಯ ನೋಡಿ ಮಾಡಿದ್ದಾರೆ ಅಂತ ನಾನು ಹೇಳಿದೆ. ಅಷ್ಟೊತ್ತಿಗೆ ಅವ್ರು ಹೇಳ್ತಾರೆ, ಹೌದಾ ನೋಡುವ, ಈಗ ರಾತ್ರಿ ಆಯಿತು, ನಾನು SP ಅವ್ರಿಗೆ ಒಂದು ಫೋನ್ ಮಾಡಿ ಹೇಳ್ತೇನೆ, ನಾಳೆ ಬೆಳಿಗ್ಗೆ ಬನ್ನಿ ಒಂದು 8 ಗಂಟೆಗೆ ಮಾತಾಡುವ, ಆ ವಿಚಾರ ನೋಡುವ ಅಂತ ಹೇಳಿದ್ರು. ಸರಿ ಅಂತೇಳಿ ಮರುದಿವಸ 8 ಗಂಟೆ, ಕರೆಕ್ಟ್ 8 ಗಂಟೆ ನಾವು ನಮ್ಮ ತಂದೆ ಮತ್ತೊಂದು 5-6 ಜನ ಇದ್ವಿ, ಒಟ್ಟಿಗೆ ಹೋದ್ವಿ. ಹೋಗ್ಬೇಕಾದ್ರೆ ದನಿಗಳ ಮನೆ ಹೊರಗಡೆ ನಿಂತಿದ್ವಿ. ಅಷ್ಟೊತ್ತಿನಲ್ಲಿ ಚಿಕ್ಕ ದನಿಗಳು ಬಂದ್ಬಿಟ್ರು. ಅಲ್ಲಿ ಚಿಕ್ಕ ದನಿಗಳು, ದನಿಯವರ ತಮ್ಮ ಬಂದು ಏನು ನಿಂತ್ಕೊಂಡೋದು ಕೇಳಿದ್ರು. ವಿಚಾರ ಗೊತ್ತಿದೆ ಅವರಿಗೆ, ಏನೋ ಒಂಥರ ನಮ್ಮ ಕಡೆ ಒಂದು ಎದುರುಗಡೆ ಒಂದು ನಾಟಕ ಮಾಡೋದು. ನಮ್ಮ ಅಕ್ಕನ ಮಗಳು ಸೌಜನ್ಯ ಕಾಣೆ ಆಗಿದ್ದಾಳೆ ನಿನ್ನೆ ಸಂಜೆಯಿಂದ ಅಂತ ಹೇಳಿದೆ. ಹೌದಾ, ನಮ್ಮ ಎಷ್ಟನೇ ಕ್ಲಾಸು ಕೇಳಿದ್ರು. 2nd PUC ಅಂದ್ರೆ ನಮ್ಮ ತಂದೆ. ಈ ವಯಸ್ಸಲ್ಲಿ ಅದು ಮಾಮೂಲಿ, ಅದು ಯಾರೊಟ್ಟು ಹೋಗಿರ್ಬೇಕು, ನೀನು ಅದಕ್ಕೆಲ್ಲ ತಲೆ ಬಿಸಿ ಮಾಡಬೇಡ, ಇನ್ನೊಂದು 2 ದಿವಸದಲ್ಲಿ ಬರ್ತಾಳೆ ಅವಳು, ಇನ್ನು ಮನೆಗೆ ಬಂದ ಮೇಲೆ ಏನು ಹೊಡಿಲಿಕ್ಕೆಲ್ಲ ಹೋಗ್ಬೇಡ ಅವಳಿಗೆ. ಇವರೇ ಒಂದು ಕಲ್ಪನೆ ಮಾಡಿ ಹೇಳ್ತಿದ್ದಾರೆ. ಅಂದ್ರೆ ಒಂದು ಹುಡುಗಿಯರು ಅಂತ ಹೇಳಿದ್ರೆ ಅಷ್ಟೊಂದು ಕೇವಲ ಆಗ್ಬಿಟ್ಟಿದೆ.